ಇನ್ನು ಮಾಜಿ ಸಚಿವ BC ಪಾಟೀಲ್ ಅವರು ಮಾತನಾಡಿದ್ದಾರೆ. ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿಲ್ಲ ಹೇಳಿ, ಎಲ್ಲ ಪಕ್ಷದಲ್ಲೂ ಇದೆ. ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಹೀಗಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ BC ಪಾಟೀಲ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡೋದು ಸಹಜ, ವಿಜೇಂದ್ರ ವಿರುದ್ಧ ಆರೋಪ ಸರಿಯಲ್ಲ ಅಂತ BC ಪಾಟೀಲ್ ವಿಜೇಂದ್ರ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ. ಈ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಎಲ್ಲ ಪಕ್ಷದಲ್ಲೂ ಇದ್ದೇ ಇರುತ್ತೆ, ಎಲ್ಲ ಪಕ್ಷದಲ್ಲೂ ಇದೆ. ಕುಟುಂಬ ರಾಜಕಾರಣ ಎಲ್ಲಿಲ್ಲ, ಆದರೆ ಅವರೇ ಮುಂದುವರಿತಾರೆ ಅಂತ ವಿಜೇಂದ್ರ ಪರವಾಗಿ ಸಾಫ್ಟ್ ಆಗಿ ಮಾತನಾಡಿದ್ದಾರೆ BC ಪಾಟೀಲ್. ಡೆಲ್ಲಿಗೆ ಹೋದ ತಕ್ಷಣ ಏನೂ ಆಗೋದಿಲ್ಲ. ವಿಜೇಂದ್ರ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರೇ ಮುಂದುವರಿತಾರೆ. ಯಾವ ಕುಟುಂಬ, ಯಾರ ಕುಟುಂಬ ಇಲ್ಲ ರಾಜಕಾರಣದಲ್ಲಿ. ಈಗ ಕುಮಾರ್ ಬಂಗಾರಪ್ಪನವರು ಇದ್ದಾರೆ, ಅವ್ರ ಕುಟುಂಬ ರಾಜಕಾರಣದಲ್ಲಿ ಇಲ್ವಾ? ಮಧು ಬಂಗಾರಪ್ಪ ಇಲ್ವಾ? ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿರ್ಲಿಲ್ವಾ? ಈಗ ಜಾರಕಿಹೊಳಿ ಅವರು ಇದ್ದಾರಪ್ಪ, ಜಾರಕಿಹೊಳಿ ಅವ್ರ ಮನೇಲಿ 4 ಜನ ಇದ್ದಾರೆ, ಅದು ಕುಟುಂಬ ರಾಜಕಾರಣ ಅಲ್ವಾ? ಸಿದ್ದೇಶ್ ಅಣ್ಣ ನಿಂತರು, ಅವ್ರ ಮನೆಯವರು ಎಲೆಕ್ಷನ್ ಇದು ಮಾಡಿದ್ರು. BP ಹರೀಶ್ ಅವರು, ಅವ್ರ ಅಪ್ಪರು ರಾಜಕೀಯದಲ್ಲಿದ್ದರು, ಅವರು ಇದ್ದಾರೆ. ಎಲ್ಲ ಕುಟುಂಬ ಸಹಜ ಅದು. ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ. ರಾಜಕೀಯದಲ್ಲಿರುವಂಥವ್ರದ್ದು ಸಹಜ ಏನಾಗುತ್ತೆ ಅಂದರೆ ಆ ಒಡನಾಟ ಇರ್ತದೆ, ಜನರ ಜೊತೆಗೆ ಇರೋದಂದ್ರೆ ರಾಜಕೀಯದಲ್ಲಿ ಬರ್ತಾರೆ. ತಪ್ಪೇನಿದೆ? ವಿಜೇಂದ್ರ ಇವತ್ತು ಅನ್ಯಾಯ ಏನು ಮಾಡಿದ್ದಾರೆ? ಇವತ್ತು ಉತ್ತಮವಾದಂಥ ಕೆಲಸಗಳನ್ನು ಮಾಡಿ ಪಕ್ಷದಲ್ಲಿ ಸಂಘಟನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ 18 ಸೀಟ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, MP ಗಳು ಗೆಲ್ಲಲಿಕ್ಕೆ. ಅದರ ಜೊತೆಗೆ ಇವತ್ತು ಮೂಡ ಹಗರಣದಲ್ಲಿ ಎಷ್ಟು ಜನ MP ಗೆದ್ರು ಅಂತಲೇ ಗೊತ್ತಿಲ್ಲ BC ಪಾಟೀಲ್ ಅವರಿಗೆ. 18 ಅಲ್ಲ 17 ಜನ ಗೆದ್ದಿದ್ದು, 18 ಜನ ಗೆದ್ರು ಅಂತ ಹೇಳ್ತಾರೆ.